ಏಷ್ಯಂಟ್ ಫುಡ್ ಅನ್ನೋರು ಸಿಲಿಕಾನ್ ಸಿಟಿಯಲ್ಲೊಂದು ಹೋಟೆಲ್ಗೆ ಬಂದ್ರೆ ತಮ್ಮ ಅಭಿಪ್ರಾಯವನ್ನ ಬದಲಾಯಿಸಿಕೊಳ್ತಾರೆ. ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ವೆರೈಟಿ ಇಡ್ಲಿಗಳು ಸಿಗ್ತವೆ. ಈ ಕೆಫೆ ಇಡ್ಲಿಗೆ ಈಗ ಭಾರಿ ಡಿಮ್ಯಾಂಡ್. ಇದು ಕೆಫೆ ಇಡ್ಲಿ. ಇಲ್ಲಿ ರುಚಿಕರವಾದ ಇಡ್ಲಿಯನ್ನ ಸವಿಯೋದರ ಜೊತೆಗೆ ರಾಕ್ ಸಂಗೀತವನ್ನು ಕೇಳಬಹುದು. ಫ್ರೇಜರ್ ಟೌನ್ನಲ್ಲಿರುವ ಈ ಕೆಫೆ ದಿನೇಶ್ ಮತ್ತು ರಾಜೇಶ್ ಅವರ ಇಡ್ಲಿಯ ಪ್ರೀತಿಯ ಪ್ರತೀಕ. ಆಧುನಿಕ ಉಪಹಾರಗಳಿಗೆ ಯಾವ ರೀತಿಯೂ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಇವರು ಇಡ್ಲಿಗಳಿಗೆ ಮಾಡರ್ನ್ ಟೇಸ್ಟ್ ಕೊಟ್ಟು ಜನರನ್ನ ಆಕರ್ಷಿಸುತ್ತಿದ್ದಾರೆ. ಸೊ ಕಾಲೇಜ್ ಡೇಸ್ ಇರುವಾಗಲೇ ಐಡಿಯಾ ಆಯ್ತು ಏನಾದ್ರು ಓಪನ್ ಮಾಡ್ಬೇಕಂತ. ಸೊ ಆವಾಗ ಯಾಕೆ ನಾವು ನಮ್ಮ ದೇಶದ್ದು ನಮ್ಮ ಸ್ಟೇಟ್ದು ಫುಡ್ ಇದು ಇಡ್ಲಿ ಎಷ್ಟು ಕಾಮನ್ ಇದೆ, ಈಗ ಬೇರೆ ದೇಶದಿಂದ ಎಷ್ಟೊಂದು ವೆರೈಟೀಸ್ ಇಲ್ಲಿ ಬಂದಿವೆ, ಇದು ಸ್ಯಾಂಡ್ವಿಚ್ ಬರ್ಗರ್ ಆ ತರ. ಯಾಕೆ ನಾವು ದಿನ ತಿನ್ನೋ ಪದಾರ್ಥ ಇದು ಏನಿದೆ ಇಡ್ಲಿ, ಇದು ಯಾಕೆ ಪಾಪ್ಯುಲರೈಸ್ ಮಾಡಬಾರ್ದು, ಒಂದು ಚೆನ್ನಾಗಿ ಎನ್ವೈರನ್ಮೆಂಟಲ್ಲಿ ಯಾಕೆ ನಾವು ಅದನ್ನು ಪ್ರೆಸೆಂಟ್ ಮಾಡಬಾರ್ದು ಅಂತ ಇದು ಸ್ಟಾರ್ಟ್ ಮಾಡಿದ್ದು. ಇಲ್ಲಿಯ ಇಡ್ಲಿ ಖಾರದ ಪುಡಿ ತುಂಬಾನೇ ಫೇಮಸ್. ಡಬಲ್ ಡೆಕ್ಕರ್ ಇಡ್ಲಿ, ಕಾಂಜೀಪುರಂ ಇಡ್ಲಿ, ಕಡುಬು ಇಡ್ಲಿ ಮುಂತಾದ ಸ್ಪೆಷಲ್ ಡಿಶಸ್ ಇಲ್ಲಿವೆ. ಸಾಂಪ್ರದಾಯಿಕ ಉಪಹಾರವಾದ ಇಡ್ಲಿಯನ್ನ ಜನರಲ್ಲಿ ಮತ್ತಷ್ಟು ಪ್ರಸಿದ್ಧ ಮಾಡೋದೇ ಇವರ ಉದ್ದೇಶವಂತೆ. ಒಟ್ಟಾರೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವ ಇಡ್ಲಿಯನ್ನ ಮಾಡರ್ನೈಸ್ ಮಾಡಿ ಜನರ ಗಮನ ಸೆಳೀತಾ ಇದ್ದಾರೆ. ಭಾರ್ಗವಿ, ಜನಶ್ರೀ ನ್ಯೂಸ್, ಬೆಂಗಳೂರು.